ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ LMS ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಆ, ಈ ಒಂದು ಸೆಷನ್ನಲ್ಲಿ ಫುಟಿಂಗ್ನ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಟೇಬಲ್ ಆಫ್ ಕಂಟೆಂಟ್ ಬಂದು ಫೌಂಡೇಶನ್, ಐಸೋಲೇಟೆಡ್ ಕಾಲಮ್ ಫುಟಿಂಗ್, ಡಿಸೈನ್ ಸ್ಟೆಪ್ಸ್ ಫಾರ್ ಸ್ಕ್ವೇರ್ ಫುಟಿಂಗ್. ಫುಟಿಂಗ್ ಡಿಸೈನ್ ಮಾಡೋಕ್ಕಿಂತ ಮೊದಲು ಫೌಂಡೇಶನ್ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಳೋಣ. The foundation, it is a substructure which transmits the load of superstructure to supporting soil. ನಾವಿಲ್ಲಿ ಪಿಕ್ಚರಲ್ಲಿ ನಾವು ಅಬ್ಸರ್ವ್ ಮಾಡ್ತಿದ್ದೀವಿ. ಈ ಲೈನ್ ಏನಿದೆ ಇದು ಗ್ರೌಂಡ್ ಲೆವೆಲ್. ಇದು ಬಿಲ್ಡಿಂಗ್ನ ಪೋರ್ಷನ್, ಗ್ರೌಂಡಿಂದ ಮೇಲೆ ಇರುವಂಥದ್ದನ್ನು ನಾವು ಸೂಪರ್ ಸ್ಟ್ರಕ್ಚರ್ ಅಂತೇಳಿ ನಾವು ಕರಿತೀವಿ. ಹಾಗೆ ಬಿಲ್ಡಿಂಗ್ನ ಪೋರ್ಷನ್ನು ಈ ಗ್ರೌಂಡ್ ಲೈನಿಂದ ಕೆಳಗಡೆ ಇರೋದು, ಬಾಟಮ್ ಇರೋದನ್ನು ನಾವು ಸಬ್ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಓಕೆ, ಫೌಂಡೇಶನ್ ಇಟ್ ಈಸ್ ಎ substructure component of the building which transmits load of superstructure of the building to the soil. ಸಾಯಿಲ್ ಏನಿದೆ, ಈ ಸಾಯಿಲ್ಗೆ ಕಂಪ್ಲೀಟ್ ಬಿಲ್ಡಿಂಗ್ನ ಲೋಡನ್ನು ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಓಕೆ, ಏನಿದೆ ಇಲ್ಲಿ ಈ ಪಿಕ್ಚರ್ ಏನಿದೆ ಇದನ್ನು ನಾವು ಇಲ್ಲಿ ಎನ್ಲೋಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಇದು ಕಾಲಮ್. ಇದು ಈ ಕಾಲಮ್ ಬಂದು ಸೂಪರ್ ಸ್ಟ್ರಕ್ಚರ್ ಡಿಫ್ರೆಂಟ್ ಬಿಲ್ಡಿಂಗ್ ಕಾಂಪೊನೆಂಟ್ಸಿಂದ ಲೋಡನ್ನು ಏನು ಮಾಡ್ತಾ ಇರುತ್ತೆ, ಇದು ಕ್ಯಾರಿ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೀಮ್, ಸ್ಲ್ಯಾಬ್, ವಾಲ್ ಆ್ಯಂಡ್ ಅದರ್ ಬಿಲ್ಡಿಂಗ್ ಕಾಂಪೊನೆಂಟ್ಸ್. ಎಲ್ಲ ಲೋಡು ಬಂದು ಅಲ್ಟಿಮೇಟ್ಲಿ ಬಾಟಮಲ್ಲಿರುವಂತಹ ಕಾಲಮ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಈ ಲೋಡು ಏನು ಕಾಲಮ್ಗೆ ಬರ್ತಾ ಇದೆ, ಇದು ಡೌನ್ವರ್ಡ್ ಈ ಥರ ಆ್ಯಕ್ಟ್ ಆಗ್ತಾ ಇರುತ್ತೆ, ಪಂಚಿಂಗ್ ರೀತಿಯಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ನಾವು ಇದರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಇಲ್ಲಿ ಈ ಪ್ಲ್ಯಾಟ್ಫಾರ್ಮ್ನ ನಾವು ಏನಂತ ಕರಿತೀವಿ, ಫೌಂಡೇಶನ್ ಅಂತೇಳಿ ಕರಿತೀವಿ. ಏನು ನಾವು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ, ಈ ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡಿರುವಂತಹ ಫುಟಿಂಗ್ ಬಂದು ಈ ಸಾಯಿಲ್ಗೆ ಈ ಲೋಡನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇದು ಈ ಸಾಯಿಲ್ಗೆ ಲೋಡನ್ನು ಏನು ಮಾಡುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಈ ಸಾಯಿಲ್ ಬಂದು ಈ ಏನು ಫುಟಿಂಗ್ ಏನು ರೆಸ್ಟ್ ಆಗಿದೆ ಇದನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ಏನು ಲೋಡ್ ಬರ್ತಾ ಇರುತ್ತೆ ಅದನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ರೆಸಿಸ್ಟ್ ಮಾಡ್ತಾ ಇರುತ್ತೆ. ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ರೆಸಿಸ್ಟ್ ಮಾಡ್ತಾ ಇರುತ್ತೆ. Okay, at next slide we will know about the isolated column footing or isolated footing. Isolated footing ಅಂತ ಅಂದರೆ ಏನಂತೇಳಿ ನೋಡೋಣ. ಐಸೋಲೇಟೆಡ್ ಫುಟಿಂಗ್ ಬಂದು ಒನ್ ಆಫ್ ದ ಟೈಪ್ ಆಫ್ ಎ ಫುಟಿಂಗ್. ಇದು ಅದರಲ್ಲೂ ಕೂಡ ಇದು ಶಾಲೋ ಫುಟಿಂಗ್ ಅಥವಾ ಶಾಲೋ ಫೌಂಡೇಶನ್ ಒನ್ ಆಫ್ ದ ಟೈಪ್ ಆಗುತ್ತೆ. Isolated footing, it is a independent footing which are provided for each column. ಪ್ರತಿ ಒಂದು ಇಂಡಿವಿಜುವಲ್ ಕಾಲಮ್ಗೂ ಕೂಡ ನಾವು ಇಂಡಿಪೆಂಡೆಂಟ್ ಆಗಿ ಫುಟಿಂಗ್ನ ಪ್ರೊವೈಡ್ ಮಾಡಿದರೆ ನಾವು ಅದನ್ನು ಐಸೋಲೇಟೆಡ್ ಫುಟಿಂಗ್ ಅಂತೇಳಿ ನಾವು ಅದನ್ನು ಕರಿತೀವಿ. ಜನರಲಿ ಈ ಥರ ಐಸೋಲೇಟೆಡ್ ಫುಟಿಂಗ್ನ ನಾವು ಸರ್ಟನ್ ಕಂಡೀಷನ್ಸಲ್ಲಿ ಪ್ರೊವೈಡ್ ಮಾಡ್ತೀವಿ. ದಟ್ ಈಸ್ ವೆನ್ SPC ಈಸ್ ಜನರಲಿ ಹೈ, ಸಾಯಿಲ್ ಸೇಫ್ ಬೇರಿಂಗ್ ಕೆಪಾಸಿಟಿ ಬಂದು ತುಂಬ ಜಾಸ್ತಿ ಇದ್ದಾಗ ನಾವು ಐಸೋಲೇಟೆಡ್ ಫುಟಿಂಗ್ನ ಪ್ರೊವೈಡ್ ಮಾಡ್ತೀವಿ. ಹಾಗೆ ವೆನ್ ಕಾಲಮ್ಸ್ ಆರ್ ಫಾರ್ ಅಪಾರ್ಟ್, ಕಾಲಮ್ಗಳು ಬಂದು ಕಾಲಮ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಂದು ಜಾಸ್ತಿ ದೂರ ಇದ್ದರೆ ನಾವು ಐಸೋಲೇಟೆಡ್ ಫುಟಿಂಗ್ನ ಈಸಿಯಾಗಿ ಪ್ರೊವೈಡ್ ಮಾಡ್ಬೋದು. ಹಾಗೆ ವೆನ್ ಲೋಡ್ಸ್ ಆರ್ ಲೆಸ್ ಆನ್ ದ ಫುಟಿಂಗ್, ಕಾಲಮಿಂದ ಲೋಡ್ ಬರ್ತಾ ಇರುತ್ತಲ್ಲ ಅದು ಫುಟಿಂಗಿಗೆ ತುಂಬ ಕಮ್ಮಿ ಇದ್ದಾಗ ನಾವು ಐಸೋಲೇಟೆಡ್ ಫುಟಿಂಗ್ನ ನಾವು ಪ್ರೊವೈಡ್ ಮಾಡ್ಬೋದಾಗತ್ತೆ. ಓಕೆ, ದ ಐಸೋಲೇಟೆಡ್ ಫುಟಿಂಗ್ ಮೇ ಬಿ ಆಫ್ ಡಿಫ್ರೆಂಟ್ ಶೇಪ್ಸ್.
ಶೇಪ್ಸ್ ವೈಸ್ ಬಂದರೆ ನಾವು ಸ್ಲ್ಯಾಬ್ ರೀತಿಯಲ್ಲಿ ನಾವು ಐಸೋಲೇಟೆಡ್ ಫುಟಿಂಗ್ನ ಪ್ರೊವೈಡ್ ಮಾಡಿರೋದನ್ನು ಸಿಂಪಲ್ ಫುಟಿಂಗ್ ಅಂತೇಳಿ ನಾವು ಕರಿತೀವಿ. ಹಾಗೆ ಕೆಲವು ಸಲ ನಾವು ಫುಟಿಂಗ್ನ ನಾವು ಏನು ಮಾಡ್ತೀವಿ, ಫೇಸ್ ಆಫ್ ದ ಕಾಲಮಿಂದ ಎಡ್ಜ್ ಅಥವಾ ಎಂಡ್ ಆಫ್ ದ ಕಾಲಮ್ಗೆ ಸ್ಲೋಪ್ಡ್ ಆಗಿ ಈ ಥರ ಪ್ರೊವೈಡ್ ಮಾಡಿರೋದನ್ನು ಸ್ಲೋಪ್ಡ್ ಫುಟಿಂಗ್ ಅಂತಲೂ ಕೂಡ ನಾವು ಕರಿತೀವಿ. ಹಾಗೆ ಕೆಲವು ಸಲ ಫೇಸ್ ಆಫ್ ದ ಕಾಲಮಲ್ಲಿ ಡೆಪ್ತ್ ಜಾಸ್ತಿ ಇರುತ್ತೆ, ಹಾಗೆ ಇಂಕ್ರಿಮೆಂಟಲ್ ಆಗಿ ಅದನ್ನು ಸ್ಟೆಪ್ ವೈಸು ಡೆಪ್ತನ್ನು ಕಮ್ಮಿ ಮಾಡ್ತಾ ಬರ್ತೀವಿ. ಇದನ್ನು ಸ್ಟೆಪ್ಡ್ ಫುಟಿಂಗ್ ಅಂತಲೂ ಕೂಡ ನಾವು ಹೇಳ್ತೀವಿ. ಓಕೆ, ನಾವು ಇಲ್ಲಿ ಸಿಂಪಲ್ ಟೈಪಲ್ಲಿ ಇದರ ಡಿಫ್ರೆಂಟ್ ಅಗೈನ್ ಬೇಸ್ಡ್ ಆನ್ ಶೇಪ್ ಬಂದು ಡಿಫ್ರೆಂಟ್ ಕ್ಲಾಸಿಫಿಕೇಶನ್ನ ಮಾಡ್ಕೊಂಡಿದ್ವಿ. ಒಂದು ಸ್ಕ್ವೇರ್ ಫುಟಿಂಗ್, ಇನ್ನೊಂದು ರೆಕ್ಟ್ಯಾಂಗ್ಯುಲರ್ ಫುಟಿಂಗ್, ಇನ್ನೊಂದು ಸರ್ಕ್ಯುಲರ್ ಫುಟಿಂಗ್. ಓಕೆ, ಇದು ಒಂದು ಸಿಂಪಲ್ ಟೈಪ್ ಆಫ್ ಎ ಫುಟಿಂಗ್. ಇಲ್ಲಿ ಸ್ಲ್ಯಾಬ್ ರೀತಿಯಲ್ಲಿ ಫುಟಿಂಗ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ಕಾಣಿಸ್ತಿದೆ, ಸ್ಲ್ಯಾಬ್ ರೀತಿಯಲ್ಲಿ ನಾವು ಇದನ್ನು ಫುಟಿಂಗ್ನ ಪ್ರೊವೈಡ್ ಮಾಡಿದ್ವಿ. ಓಕೆ, ಪ್ಲ್ಯಾನಲ್ಲಿ ಇದ್ರ ಶೇಪ್ ಬಂದು ಯಾವ ಥರ ಇದೆ ಅಂತಂದರೆ ಸ್ಕ್ವೇರ್ ಶೇಪ್ ಇದೆ. ಇದು ಪ್ಲ್ಯಾನಲ್ಲಿ ಸ್ಕ್ವೇರ್ ಶೇಪ್ ಇದೆ, ಸೆಂಟರಲ್ಲಿ ಕಾಲಮ್ ಬಂದು ಪ್ಲೇಸ್ ಮಾಡಿದೆ. ಹಾಗೆ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಬಂತು ಅಂತಂದರೆ ಪ್ಲ್ಯಾನಲ್ಲಿ ನೋಡೋದಕ್ಕೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ. ಇದು ಲೆಂತ್, ಇದು ಬ್ರೆಡ್ತ್. ಓಕೆ, ಇನ್ ಕೇಸ್ ಆಫ್ ಎ ಸ್ಕ್ವೇರ್ ಫುಟಿಂಗ್ ನಾವು ಎರಡನ್ನೂ ಕೂಡ ಒಂದೇ ಸೈಜ್ ಅಂತೇಳಿ ತೊಗೊತೀವಿ, ಬಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಹಾಗೆ ಸರ್ಕ್ಯುಲರ್ ಶೇಪನ್ನು ಕೂಡ ನಾವು ಐಸೋಲೇಟೆಡ್ ಫುಟಿಂಗಲ್ಲಿ ಪ್ರೊವೈಡ್ ಮಾಡ್ತೀವಿ. ಬಟ್ ನಾವು ಈ ಒಂದು ಯೂನಿಟಲ್ಲಿ ಒಂದು ಸ್ಕ್ವೇರ್ ಫುಟಿಂಗ್, ಇನ್ನೊಂದು ರೆಕ್ಟ್ಯಾಂಗ್ಯುಲರ್ ಫುಟಿಂಗ್ ಮಾತ್ರ ನಾವು ಸ್ಟಡಿ ಮಾಡ್ತೀವಿ. ಒಂದು ಸ್ಕ್ವೇರ್ ಫುಟಿಂಗ್, ಇನ್ನೊಂದು ರೆಕ್ಟ್ಯಾಂಗ್ಯುಲರ್ ಫುಟಿಂಗ್ನ ಮಾತ್ರ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಡ್ಯೂರಿಂಗ್ ಡಿಸೈನ್ ಇಂಪಾರ್ಟೆಂಟ್ಲಿ ವಿ ನೀಡ್ ಟು ಐಡೆಂಟಿಫೈ ದ ಏರಿಯಾ ಆಫ್ ದ ಫುಟಿಂಗ್, depth and reinforcement. After finding these, we need to check for one-way shear and we need to check for two-way shear. Okay, ಮೊದಲಿಗೆ ನಾವು ಇಂಪಾರ್ಟೆಂಟ್ ಆಗಿ ಏರಿಯಾ ಆಫ್ ದ ಫುಟಿಂಗ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಎಷ್ಟು ಏರಿಯಾಗೆ ನಾವು ಸ್ಕ್ವೇರ್ ಫುಟಿಂಗ್ನ ಅಥವಾ ರೆಕ್ಟ್ಯಾಂಗ್ಯುಲರ್ ಫುಟಿಂಗ್ನ ಪ್ರೊವೈಡ್ ಮಾಡಿದರೆ ಬರ್ತಿರೋವಂಥ ಕಾಲಮಿಂದ ಬರ್ತಿರೋವಂಥ ಲೋಡನ್ನು ನಾವು ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಈಸಿಯಾಗಿ ನಾವು ಅದನ್ನು ಸಾಯಿಲ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಏರಿಯಾನ ಇನಿಷಿಯಲಿ ಫೈಂಡ್ ಮಾಡ್ತೀವಿ. ಇನ್ ಕೇಸ್ ಸ್ಕ್ವೇರ್ ಫುಟಿಂಗ್ ಇತ್ತು ಅಂತಂದರೆ ಬೋತ್ ಸೈಜಸ್ ಆರ್ ಸೇಮ್, ದಟ್ ಈಸ್ ಬಿ ಅಂತ ನೋಟೇಷನ್ ಮಾಡಿದ್ದೀವಿ. ಬಿ ಇಂಟು ಬಿ ದಟ್ ಈಸ್ ಏರಿಯಾ ಈಕ್ವಲ್ ಟು ಏನಾಗುತ್ತೆ, ಬಿ ಇಂಟು ಬಿ ಅಂತಾಗುತ್ತೆ. ಇದನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಡಿಪೆಂಡಿಂಗ್ ಆನ್ ಎ ಲೋಡಿಂಗ್ ಕಂಡೀಷನ್ ಇದನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ಎ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. At next step, importantly, we need to identify depth. ಡೆಪ್ತನ್ನ ನಾವು ಇಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಈ ಫುಟಿಂಗ್ದು ಎಷ್ಟು ಡೆಪ್ತಲ್ಲಿ ನಾವು ಪ್ರೊವೈಡ್ ಮಾಡಬೇಕು. ಓಕೆ, ಈ ಡೆಪ್ತನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಇನಿಷಿಯಲಿ ವಿ ನೀಡ್ ಟು ಐಡೆಂಟಿಫೈ ಎಫೆಕ್ಟಿವ್ ಡೆಪ್ತನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಅ ರೀಇನ್ಫೋರ್ಸ್ಮೆಂಟ್. ಓಕೆ, ನಾವು ರೀಇನ್ಫೋರ್ಸ್ಮೆಂಟ್ನ ಬಾಟಮ್ ಪೋರ್ಷನಲ್ಲಿ ನಾವು ಫುಟಿಂಗ್ ಬಾಟಮ್ ಪೋರ್ಷನಲ್ಲಿ ರೀಇನ್ಫೋರ್ಸ್ಮೆಂಟ್ನ ಪ್ರೊವೈಡ್ ಮಾಡ್ತೀವಿ. ಅಟ್ ಬೋತ್ ಡೈರೆಕ್ಷನ್, ಈ ಎರಡು ಡೈರೆಕ್ಷನಲ್ಲೂ ಕೂಡ ರೀಇನ್ಫೋರ್ಸ್ಮೆಂಟ್ನ ಪ್ರೊವೈಡ್ ಮಾಡ್ತೀವಿ. ಈ ಡೈರೆಕ್ಷನಲ್ಲೂ ಪ್ರೊವೈಡ್ ಮಾಡ್ತೀವಿ ಹೀಗೆ, ಹಾಗೆ ಈ ಡೈರೆಕ್ಷನಲ್ಲೂ ಪ್ರೊವೈಡ್ ಮಾಡ್ತೀವಿ. ಮೆಶ್ ರೀತಿಯಲ್ಲಿ ಈ ಥರ ಪ್ರೊವೈಡ್ ಮಾಡ್ತೀವಿ. ಈ ರೀಇನ್ಫೋರ್ಸ್ಮೆಂಟ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಆಫ್ಟರ್ ಐಡೆಂಟಿಫೈಯಿಂಗ್ ದೀಸ್ ಟು ದೆನ್ ವಿ ನೀಡ್ ಟು ಚೆಕ್ ದಿಸ್ ಈಸ್ ಸೇಫ್ ಅಗೇನೆಸ್ಟ್ ಒನ್ ವೇ ಶಿಯರ್. ಒನ್ ವೇ ಶಿಯರ್ಗೆ ಸೇಫ್ ಆಗಿದೆಯಾ ಅಂತೇಳಿ ನಾವು ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಈ ಒನ್ ವೇ ಶಿಯರ್ ಬಂದು ಫೇಸ್ ಆಫ್ ದ ಕಾಲಮಿಂದ ಡಿ ಡಿಸ್ಟೆನ್ಸ್, ಎಫೆಕ್ಟಿವ್ ಡಿಸ್ಟೆನ್ಸ್ ಡಿ ಏನಿದೆ ಆ ಡಿ ಡಿಸ್ಟೆನ್ಸಲ್ಲಿ ಇದು ಆ್ಯಕ್ಟ್ ಆಗ್ತಾ ಇರುತ್ತೆ. ಇದೇ ಡಿ ಎಫೆಕ್ಟಿವ್ ಡಿಸ್ಟೆನ್ಸ್ ಡಿ ಅಂತ ತೊಗೊಂಡ್ರೆ ಈ ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಓಕೆ, ಇದು ಒಂದು ಕ್ರಿಟಿಕಲ್ ಸೆಕ್ಷನ್ ಲೈನ್. ಇದು ಯಾವುದು ಕ್ರಿಟಿಕಲ್ ಸೆಕ್ಷನ್ ಲೈನ್ ಇದು. ಇಲ್ಲಿ ಫೇಲ್ಯೂರ್ ಆಗೋಂತಹ ಶಿಯರ್ ಫೇಲ್ಯೂರ್ ಆಗೋಂತಹ ಒನ್ ವೇ ಶಿಯರ್ ಫೇಲ್ಯೂರ್ ಆಗೋಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇದು ಬಂದು ಈ ಪೋರ್ಷನ್ನು ಬಂದು ಫೇಲ್ಯೂರ್ ಆಗೋದಕ್ಕೆ, ಶಿಯರ್ ಫೇಲ್ಯೂರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಹಾಗೆ ನೆಕ್ಸ್ಟ್ ಟೂ ವೇ ಶಿಯರ್ನ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಟೂ ವೇ ಶಿಯರ್ ಬಂದು ಫೇಸ್ ಆಫ್ ದ ಕಾಲಮಿಂದ D/2 ಡಿಸ್ಟೆನ್ಸ್, ಎಫೆಕ್ಟಿವ್ ಡೆಪ್ತ್ ಬೈ 2 ಡಿಸ್ಟೆನ್ಸ್ ಎಲ್ಲ ಕಡೆನೂ ಕೂಡ, ಅಂದರೆ ಸರೌಂಡಿಂಗ್ ಎಲ್ಲ ಫೇಸಲ್ಲೂ ಕೂಡ ಏನಾಗ್ತಾ ಇರುತ್ತೆ, ಇದನ್ನು ಫೇಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ದಟ್ ಮೀನ್ಸ್ ಇಷ್ಟು ಪೋರ್ಷನಲ್ಲೂ ಕೂಡ ಇದು ಫೇಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಈ ಶೇಪಲ್ಲಿ ಇಲ್ಲಿ ಪಂಚ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ.
ಇದನ್ನು ಕೂಡ ನಾವು ಅದನ್ನು ಚೆಕ್ ಮಾಡಬೇಕಾಗತ್ತೆ. ಓಕೆ, ಯೂಶಲಿ ನಾವು ಫುಟಿಂಗ್ನ ಡಿಸೈನ್ ಮಾಡಬೇಕಾದ್ರೆ ದಿಸ್ ಆರ್ ಆಲ್ ದಿ ಜನರಲ್ ಡೇಟಾ. ನಾವು ಇದರಲ್ಲಿ ಈ ಒಂದು ಪ್ರೆಸೆಂಟೇಷನ್ನಲ್ಲಿ ನಾವು ಸ್ಕ್ವೇರ್ ಫುಟಿಂಗ್ ಡಿಸೈನ್ನ ಬಗ್ಗೆ ನಾವು ಸ್ಟಡಿ ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಜನರಲಿ ಇವೆಲ್ಲ ಕೊಟ್ಟಿರುವಂಥ ಡೇಟಾ, ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ವೆಶನಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಟೈಪ್ ಆಫ್ ಎ ಫುಟಿಂಗ್ ಇದು ಶೇಪ್ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಸ್ಕ್ವೇರ್ ಫುಟಿಂಗ್ ಅಂತೇಳಿ ಮೆನ್ಷನ್ ಮಾಡಿದರೆ ನಾವು ಅದನ್ನು ಸ್ಕ್ವೇರ್ ಫುಟಿಂಗ್ ಅಂತೇಳಿ ಡಿಸೈನ್ ಮಾಡಬೇಕಾಗತ್ತೆ. ಹಾಗೆ ಅವರು ಆಕ್ಸಿಯಲ್ ಲೋಡನ್ನು ಕೊಟ್ಟಿರ್ತಾರೆ, ಅವರು ಕಾಲಮಿಂದ ಬರ್ತಾ ಇರುವಂಥ ಲೋಡು ಫುಟಿಂಗಿಗೆ ಎಷ್ಟು ಅಂತೇಳಿ ಕೊಟ್ಟಿರ್ತಾರೆ. ಕೆಲವು ಸಲ ಅದು ಫ್ಯಾಕ್ಟರ್ಡ್ ಮಾಡು ಕೂಡ ಕೊಟ್ಟಿರ್ಬೋದು, ಪಿ ಯು ಅಂತೇಳಿ, ಅಥವಾ ವರ್ಕಿಂಗ್ ಕಂಡೀಷನಲ್ಲಿ ಕೂಡ ಕೊಟ್ಟಿರ್ಬೋದು. ಹಾಗೆ ಯೂಶಲಿ ಸ್ಕ್ವೇರ್ ಫುಟಿಂಗ್ ಕೊಟ್ಟಿದ್ರೆ ಅವರು ಸ್ಕ್ವೇರ್ ಕಾಲಮ್ನ ಕೊಟ್ಟಿರ್ತಾರೆ, ಪ್ರೊವೈಡ್ ಮಾಡಿರ್ತಾರೆ. ಈ ಸ್ಕ್ವೇರ್ ಕಾಲಮ್ ಸೈಜ್ ಬಂದು ಬಿ ಇಂಟು ಬಿ ಅಂತೇಳಿ ನಾವು ನೊಟೇಷನ್ ಮಾಡ್ಕೊಂಡಿದ್ದೀವಿ. ಇದ್ರದ್ದು ವ್ಯಾಲ್ಯೂಗಳನ್ನ ಅವರು ಮೆನ್ಷನ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಆರ್ SPC ಆಫ್ ದ ಸಾಯಿಲ್ ಇಸ್ ಆಲ್ಸೋ ಎ given in the general data, and they mention the grade of the concrete that may be any one of the grade 20, 25 or 30 ಯಾವುದಾದ್ರು ಇರ್ಬೋದು. ಒಂದು ಗ್ರೇಡನಲ್ಲಿ ಕ್ವೆಶನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಗ್ರೇಡ್ ಆಫ್ ದ ಸ್ಟೀಲನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ದಟ್ ಮೇ ಬಿ FE 250, FE 415 ಅಥವಾ FE 500 ಯಾವುದಾದ್ರು ಒಂದು ಗ್ರೇಡನ್ನು ಮೆನ್ಷನ್ ಮಾಡಿರ್ತಾರೆ. ಓಕೆ, ಇನಿಷಿಯಲ್ ಸ್ಟೆಪ್ಸಲ್ಲಿ ನಾವು ಏರಿಯಾ ಆಫ್ ದ ಫುಟಿಂಗ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಅಸ್ಯೂಮ್ ಮಾಡ್ತೀವಿ, ವಿ ಆರ್ ಅಸ್ಯೂಮಿಂಗ್ ಎ ಸೆಲ್ಫ್ ವೇಟ್ ಆಫ್ ದ ಫುಟಿಂಗ್ ಈಕ್ವಲ್ ಟು 0.1 ಟೈಮ್ಸ್ ಆಫ್ ಪಿ. ಓಕೆ, ಪಿಕ್ಚರಲ್ಲಿ ನೋಡ್ತಿದ್ದೀವಿ ಪಿ ಅಂತ ಅಂದರೆ ದ ಟೋಟಲ್ ಲೋಡ್ ಕಮಿಂಗ್ ಫ್ರಮ್ ದ ಕಾಲಮ್ ಟು ದ ಫುಟಿಂಗ್. ಪಿ ಅನ್ನೋದು ಏನಿದೆ ಇದೆಲ್ಲ ಅಂದರೆ ಎಲಿಮೆಂಟ್, ಬಿಲ್ಡಿಂಗ್ ಎಲಿಮೆಂಟ್ ಅಥವಾ ಸೂಪರ್ ಸ್ಟ್ರಕ್ಚರಲ್ಲಿ ಏನು ಬರ್ತಿದೆ ಎಲ್ಲ ಲೋಡು ಸೇರಿಸಿ ಇದನ್ನು ಪಿ ಅಂತೇಳಿ ಮೆನ್ಷನ್ ಮಾಡಿದ್ವಿ. ಈ ಲೋಡ್ ಬಂದು ಫುಟಿಂಗ್ ಮೇಲೆ ಅಪ್ಲೈ ಆಗ್ತಾ ಇರುತ್ತೆ. ಈ ಏನು ಲೋಡ್ ಪಿ ಅನ್ನೋದು ಲೋಡ್ ಅಪ್ಲೈ ಆಗ್ತಾ ಇರುತ್ತೆ, ಈ ಲೋಡಿನ 10% ಅಷ್ಟು ಲೋಡನ್ನು ನಾವು ಯಾವುದಕ್ಕೆ ಸೆಲ್ಫ್ ವೇಟ್ ಅಥವಾ ಫುಟಿಂಗಿಗೆ ನಾವು ಏನು ಡಿಸೈನ್ ಮಾಡಬೇಕಾಗಿದೆ ಆ ಫುಟಿಂಗಿಗೆ ಸೆಲ್ಫ್ ವೇಟಿಗೆ ನಾವು 10% ಅಸ್ಯೂಮ್ ಮಾಡ್ಕೊತೀವಿ ನಾವು ಇದನ್ನು. ಓಕೆ, ಇದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 0.1 ಪಿ ಅಂತೇಳಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 0.1 ಪಿ ಅಂದರೆ 10% ಆಫ್ ದ ಲೋಡ್, ದಟ್ ಈಸ್ ಎ ಸೆಲ್ಫ್ ವೇಟ್ ಆಫ್ ದ ಫುಟಿಂಗ್ ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ದೇರ್ಫೋರ್ ಟೋಟಲ್ ಲೋಡ್ ಇನ್ಕ್ಲೂಡಿಂಗ್ ಎ ಸೆಲ್ಫ್ ವೇಟ್ ದಟ್ ಈಸ್ ಗಿವನ್ ಬೈ ಪಿ ಪ್ಲಸ್ 0.1 ಟೈಮ್ಸ್ ಆಫ್ ಪಿ. ಇದನ್ನು ಆ್ಯಡ್ ಮಾಡಿದರೆ ಟೋಟಲ್ ಲೋಡ್ ಸಿಗುತ್ತೆ. ದೆನ್ ರಿಕ್ವೈರ್ಡ್ ಏರಿಯಾ ಈಸ್ ಗಿವನ್ ಬೈ ಇಕ್ವೇಷನ್ ಟೋಟಲ್ ಲೋಡ್, ನಾವು ಹಿಂದಿನ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಟೋಟಲ್ ಲೋಡ್ divided by SPC of soil, that is given in question ಅಲ್ಲಿ ಇದನ್ನ ಸಾಯಿಲ್ ಇದು ಸೇಫ್ ಬೇರಿಂಗ್ ಕೆಪಾಸಿಟಿ ಕೊಟ್ಟಿರ್ತಾರೆ. ಈ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಏರಿಯಾ ರಿಕ್ವೈರ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಸ್ಕ್ವೇರ್ ಟೈಪ್ ಆಫ್ ಎ ಫುಟಿಂಗ್, ಸ್ಕ್ವೇರ್ ಟೈಪ್ ಆಫ್ ಎ ಫುಟಿಂಗಿಗೆ ಬೋತ್ ಸೈಡ್ಸ್ ಆರ್ ಸೇಮ್. ನಾವು ಅದಕ್ಕೆ ನೊಟೇಷನ್ ಬಂದು ಬಿ ಅಂತೇಳಿ ಮೆನ್ಷನ್ ಮಾಡ್ಕೊಂಡಿದ್ವಿ. ದಟ್ ಈಸ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏರಿಯಾ ರಿಕ್ವೈರ್ಡ್. ಏನು ಏರಿಯಾ ರಿಕ್ವೈರ್ಡ್ ಇದೆ ಇದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದರೆ ರಿಕ್ವೈರ್ಡ್ ಬಿ ಅಥವಾ ಸೈಜ್ ರಿಕ್ವೈರ್ಡ್ ಬಿನ ನಾವು ಫೈಂಡ್ ಔಟ್ ಮಾಡ್ತೀವಿ. ಇನ್ ಕೇಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬಿ ರಿಕ್ವೈರ್ಡ್ ಬಂದು 4.13 ಅಂತೇಳಿ ಬಂದಿದೆ ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. ನಾವು ಇದನ್ನು ಹೈಯರ್ ವ್ಯಾಲ್ಯೂಗೆ ಆದಷ್ಟು ರೌಂಡ್ ಆಫ್ ಮಾಡಿದರೆ ಸೇಫರ್ ಸೈಡ್ ಇರುತ್ತೆ. ದಟ್ ಈಸ್ 4.2 ಮೀಟರ್ ಅಂತೇಳಿ ನಾವು ಇದನ್ನು ರೌಂಡ್ ಆಫ್ ಮಾಡ್ತೀವಿ. ಹಾಗಿದ್ರೆ ಏನು ರೌಂಡ್ ಆಫ್ ಮಾಡ್ತೀವಿ ಆ ವ್ಯಾಲ್ಯೂನ ನಾವು ಬಿ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೆ ಆ್ಯಕ್ಚುಲ್ ಏರಿಯಾ ನಾವು ಏನು ಪ್ರೊವೈಡ್ ಮಾಡ್ತೀವಿ ಆ್ಯಕ್ಚುಲ್ ಏರಿಯಾ ಫುಟಿಂಗು ಅದು ನಮಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ನಾವು ಅಪ್ವರ್ಡ್ ಸಾಯಿಲ್ ಪ್ರೆಷರ್ QU ಇದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಅಪ್ವರ್ಡ್ ಸಾಯಿಲ್ ಪ್ರೆಷರ್ QU, ಇದು QU ಅನ್ನೋದು ಅಪ್ವರ್ಡ್ ಸಾಯಿಲ್ ಪ್ರೆಷರ್. ಇದು ಏನು ಫುಟಿಂಗ್ ಇದೆ, ಎಷ್ಟು ಏರಿಯಾಗೆ ಫುಟಿಂಗ್ನ ನಾವು ಪ್ರೊವೈಡ್ ಮಾಡಿರ್ತೀವಿ
ಅಷ್ಟು ಏರಿಯಾನಲ್ಲೂ ಕೂಡ ಬೇಸ್ ಆಫ್ ದ ಫುಟಿಂಗಲ್ಲಿ ಅಪ್ಪರ್ ಡೈರೆಕ್ಷನಲ್ಲಿ ಇದು ಅಪ್ಲೈ ಆಗ್ತಾ ಇರುತ್ತೆ. ಇದು ಈ ರೀತಿ ಮೆನ್ಷನ್ ಮಾಡಿದೀವಲ್ಲ ರೈಟ್ಸು, ಈ ರೀತಿಯಲ್ಲಿ ಅಪ್ಪರ್ ಡೈರೆಕ್ಷನಲ್ಲಿ ಇದು ಅಪ್ಲೈ ಆಗ್ತಾ ಇರುತ್ತೆ ಇದು ಬೇಸ್ ಆಫ್ ದ ಫುಟಿಂಗಲ್ಲಿ. ಓಕೆ, ಇದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು 1.5 ಟೈಮ್ಸ್ ಆಫ್ ಪಿ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಏನು 10% ಆಫ್ ದ ಸೆಲ್ಫ್ ವೇಟಿಗೆ ಏನು ಫುಟಿಂಗಿಗೆ ಕನ್ಸಿಡರ್ ಮಾಡಿದ್ದೀವಿ ಲೋಡ್ನ, ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಲ್ಲ, ಬರೀ ಪಿ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. 1.5 ಟೈಮ್ಸ್ ಆಫ್ ಪಿನ. ದಿಸ್ 1.5 ಇಂಟು ಪಿ ಡಿವೈಡೆಡ್ ಬೈ ಆ್ಯಕ್ಚುಯಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿದರೆ ವಿ ವಿಲ್ ಗೆಟ್ ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಸಿಗುತ್ತೆ. ಓಕೆ, ನೆಕ್ಸ್ಟು ಬೆಂಡಿಂಗ್ ಮೂಮೆಂಟ್ ಅಬೌಟ್ ಫೇಸ್ ಆಫ್ ದ ಕಾಲಮ್. ಓಕೆ, ಬೆಂಡಿಂಗ್ ಮೂಮೆಂಟ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ನಾವು ಇಲ್ಲಿ ಫೇಸ್ ಆಫ್ ದ ಕಾಲಮಿಂದ ಏನು ಫೇಸ್ ಆಫ್ ದ ಕಾಲಮಿಂದ ಎರಡೂ ಸೈಡಲ್ಲೂ ಕೂಡ ಫುಟಿಂಗು ಈ ಎಲಿವೇಷನಲ್ಲಿ ನಾವು ನೋಡಿದಾಗ ಫುಟಿಂಗು ಇನಿಷಿಯಲಿ ಫ್ಲ್ಯಾಟ್ ಆಗಿರೋಂಥ ಫುಟಿಂಗು ಬಿಕಾಸ್ ಆಫ್ ದಿಸ್ ಅಪ್ವರ್ಡ್ ಪ್ರೆಷರ್ ಇಟ್ ವಿಲ್ ಟ್ರೈ ಟು ಬೆಂಡ್ ಲೈಕ್ ದಿಸ್. ಈ ರೀತಿಯಲ್ಲಿ ಬೆಂಡ್ ಆಗೋದಕ್ಕೆ ಟ್ರೈ ಮಾಡುತ್ತೆ ಇದು. ಓಕೆ, ಇಲ್ಲಿ ನೋಡ್ಬೋದು ನೀವು ಈ ಫೇಸ್ ಆಫ್ ದ ಕಾಲಮಿಂದ ಈ ಕಡೆಗೆ ಏನು ಪೋರ್ಷನ್ ಇದೆ, ಈ ಪೋರ್ಷನ್ ಬಂದು ಯಾವ ರೀತಿ ಬೆಂಡ್ ಆಗ್ತಿದೆ ಅಂತಂದರೆ ಜಸ್ಟ್ ಲೈಕ್ ಎ ಕ್ಯಾಂಟಿಲಿವರ್ ಬೀಮ್ ರೀತಿಯಲ್ಲಿ ಈ ಥರ ಬೆಂಡಿಂಗ್ ಆಗ್ತಾ ಇರ್ತದೆ ಬಿಕಾಸ್ ಆಫ್ ದಿಸ್ ಅಪ್ವರ್ಡ್ ಪ್ರೆಷರ್ ಆನ್ ಬೋತ್ ಸೈಡ್ಸ್. ಎರಡೂ ಸೈಡ್ಸಲ್ಲೂ ಕೂಡ ಈ ಥರ ಬೆಂಡ್ ಆಗೋದಕ್ಕೆ ಪ್ರಯತ್ನ ಪಡುತ್ತೆ. ದೇರ್ಫೋರ್ we are calculating a moment by using a cantilever moment equation. ಕ್ಯಾಂಟಿಲಿವರ್ ಮೂಮೆಂಟ್ ಇಕ್ವೇಷನ್ನ ನಾವು ಬಳಸ್ಕೊಂಡು ಈ ಥರ MUನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಅಂತಂದರೆ ನಾವು ಬೇಸಿಕಲಿ ಕ್ಯಾಂಟಿಲಿವರ್ ಬೀಮ್ಗೆ ಈಕ್ವೇಷನ್ ಗೊತ್ತಿದೆ, WL²/2 ಅಂತೇಳಿ ಈಕ್ವೇಷನ್ ನಮಗೆ ಗೊತ್ತಿದೆ. ಇದು ಒಂದು ಕ್ರಿಟಿಕಲ್ ಲೈನ್, ಇದು ಕ್ರಿಟಿಕಲ್ ಲೈನ್. ಇದು ಯಾವುದಕ್ಕೆ? ಬೆಂಡಿಂಗಿಗೆ. ಇಲ್ಲಿಂದ ಈ ಕಡೆಗೆ ಏನಿದೆ, ಈ ಪೋರ್ಷನ್ ಏನಿದೆ ಇದೆಲ್ಲದೂ ಕೂಡ ಏನಂತಂದ್ರೆ ಬೆಂಡಿಂಗ್ ಆಗ್ತಾ ಇರುತ್ತೆ, ಕ್ಯಾಂಟಿಲಿವರ್ ರೀತಿಯಲ್ಲಿ ಬೆಂಡ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ಇಷ್ಟು ಏರಿಯಾದಲ್ಲೂ ಕೂಡ ಏನಂತಂದ್ರೆ ಅಪ್ವರ್ಡ್ ಪ್ರೆಷರ್ ಕ್ಯೂ ಇರುತ್ತೆ. ಇಷ್ಟು ಇದರಲ್ಲೂ ಕೂಡ ಅಪ್ವರ್ಡ್ ಪ್ರೆಷರ್ ಕ್ಯೂ ಇರುತ್ತೆ. ದೇರ್ಫೋರ್ ನಾವು W ಅಂತಂದ್ರೆ ಏನು ತಗೊಬೇಕಾಗತ್ತೆ? QU ಇಂಟು B, ಅಪ್ವರ್ಡ್ ಪ್ರೆಷರ್ ಫಾರ್ ಎ ವಿಡ್ತ್ ಆಫ್ B. ಇಷ್ಟು ವಿಡ್ತಲ್ಲೂ ಕೂಡ ಅಪ್ವರ್ಡ್ ಪ್ರೆಷರ್ ಇರೋದ್ರಿಂದ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಅದನ್ನೇ W ಅಂತ ಹೇಳಿ ತೊಗೊಂಡಿದ್ವಿ. ಹಾಗೆ ಇಲ್ಲಿಂದ ಇಲ್ಲಿಗಿರೋಂಥ ಡಿಸ್ಟೆನ್ಸು, ಈ ಕ್ರಿಟಿಕಲ್ ಫೇಸಿಂದ ಇಲ್ಲಿರುವಂಥ ಡಿಸ್ಟೆನ್ಸ್ನ ನಾವು ಐಡೆಂಟಿಫೈ ಮಾಡಬೇಕಂದ್ರೆ ನಾವು ಬಿನ ಐಡೆಂಟಿಫೈ ಮಾಡಿರ್ತೀವಿ. ಇಲ್ಲಿಂದ ಟೋಟಲ್ ಇಲ್ಲಿಂದ ಇಲ್ಲಿಗೆ B ಅಂತೇಳಿ ಐಡೆಂಟಿಫೈ ಮಾಡಿದ್ವಿ. ದಿಸ್ B ಮೈನಸ್ ಸ್ಮಾಲ್ b, ಕಾಲಮ್ ವಿಡ್ತನ್ನು ಮೈನಸ್ ಮಾಡಿದರೆ ನಮಗೆ ಕಾಲಮ್ ವಿಡ್ತನ್ನು ಮೈನಸ್ ಮಾಡಿದರೆ ಇಷ್ಟು ಪೋರ್ಷನ್ ಏನಿದೆ ಇಷ್ಟು ಇದ್ರದ್ದು ಡಿಸ್ಟೆನ್ಸ್ ಸಿಗುತ್ತೆ, ಇಷ್ಟು ಪೋರ್ಷನ್ ಡಿಸ್ಟೆನ್ಸ್ ಸಿಗುತ್ತೆ. ದೆನ್ ಬಂದಿರೋಂಥ ಇದನ್ನು ನಾವು ಏನು ಮಾಡಬೇಕಾಗುತ್ತೆ? ಡಿವೈಡ್/2 ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗಿರೋಂಥ ಡಿಸ್ಟೆನ್ಸು ಕ್ಯಾಪಿಟಲ್ B ಮೈನಸ್ ಸ್ಮಾಲ್ b ಡಿವೈಡ್/2. ಯಾವುದು? ಇಲ್ಲಿಂದ ಇಲ್ಲಿಗಿರೋಂಥ ಡಿಸ್ಟೆನ್ಸ್. ಇದನ್ನೇ ನಾವು ಏನಂತ ತೊಗೊಂಡಿದ್ವಿ? ಎಲ್ ಅಂತೇಳಿ ಮೆನ್ಷನ್ ಮಾಡಿಕೊಂಡ್ರೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಫ್ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. QU ಇಂಟು B ಅಂತಂದರೆ ಅದು UDL ಲೋಡ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ಅಪ್ವರ್ಡ್ ಪ್ರೆಷರ್ ಏನಿದೆ ಅದನ್ನು ವಿಡ್ತ್ Bಗೆ UDL ಲೋಡ್ ಆಗಿ ಕನ್ವರ್ಟ್ ಮಾಡಿರ್ತೀವಿ. ಹಾಗೆ ಲೆಂತ್ L ಅಂತಂದರೆ ಫೇಸ್ ಆಫ್ ದ ಫುಟ್ಟಿಂಗಿಂದ ಇಲ್ಲಿರೋಂಥ ಡಿಸ್ಟೆನ್ಸು ಕ್ಯಾಪಿಟಲ್ B ಮೈನಸ್ ಸ್ಮಾಲ್ b ಡಿವೈಡ್/2. ಇದನ್ನು ಸ್ಕ್ವೇರಿಂಗ್ ಮಾಡಿದರೆ ನಮಗೆ ಬೆಂಡಿಂಗ್ ಮೊಮೆಂಟು ಎಷ್ಟಿದೆ ಅಂತೇಳಿ ಸಿಗುತ್ತೆ. ಓಕೆ, ಹಿಯರ್ B ಅಂತಂದರೆ ಸೈಜ್ ಆಫ್ ದ ಸ್ಕ್ವೇರ್ ಫುಟಿಂಗ್. ಓಕೆ, ಇದೆ ಕ್ರಿಟಿಕಲ್ ಲೈನ್ ಇದು. ಹಾಗೆ ಇಷ್ಟು ಪೋರ್ಷನ್ ಮಾತ್ರ ಬೆಂಡ್ ಆಗುತ್ತೆ, ನಾವು ಆಲ್ರೆಡಿ ಪ್ರೀವಿಯಸ್ಲಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ. ಓಕೆ, ನೆಕ್ಸ್ಟ್ ಸ್ಟೆಪ್ ವಿ ನೀಡ್ ಟು ಐಡೆಂಟಿಫೈ ಡೆಪ್ತ್ ಆ್ಯಂಡ್ ರೀಇನ್ಫೋರ್ಸ್ಮೆಂಟ್. ಎಫೆಕ್ಟಿವ್ ಡೆಪ್ತ್ ಮತ್ತು ರೀಇನ್ಫೋರ್ಸ್ಮೆಂಟ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಫಾರ್ ಎಫೆಕ್ಟಿವ್ ಡೆಪ್ತ್ ರಿಕ್ವೈರ್ಡ್
we are using a equation that is given by square root of mu divided by 0.138 FCK B. 0.138 ಯಾವುದಕ್ಕೆ ಯೂಸ್ ಮಾಡಿದೀವಿ ಅಂತಂದರೆ ಈ ವ್ಯಾಲ್ಯೂನ Fe415 ಗ್ರೇಡ್ ಸ್ಟೀಲ್ ಕೊಟ್ಟಿದ್ರೆ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಇನ್ ಕೇಸ್ Fe500 ಕೊಟ್ಟಿದ್ರೆ ಬೇರೆ ವ್ಯಾಲ್ಯೂ 0.133. ಹಾಗೆ ಯಾವ ಗ್ರೇಡ್ ಕೊಟ್ಟಿರ್ತಾರೆ ಆ ಗ್ರೇಡಿಗೆ ರಿಲೆವೆಂಟ್ ಆಗಿ ನಾವಿಲ್ಲಿ ಈ ಫ್ರಾಕ್ಷನ್ ವ್ಯಾಲ್ಯೂನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸಬ್ಸ್ಟಿಟ್ಯೂಟಿಂಗ್ ಆಲ್ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ that is mu, FCK and B. Here B ಅಂತಂದ್ರೆ that is the size of the square footing. It is not a small b, it is a capital B. Capital B ಅಂತಂದ್ರೆ size of the square footing. ಇದು ನಾವೇನು ಐಡೆಂಟಿಫೈ ಮಾಡಿರ್ತೀವಿ ಆ ಸೈಜ್ ಇದು. ದೆನ್ ರಿಕ್ವೈರ್ಡ್ ಡೆಪ್ತ್ ನಮಗೆ ಇಲ್ಲಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಂದಿರೋಂಥ ರಿಕ್ವೈರ್ಡ್ ಡೆಪ್ತನ್ನು ನಾವು 2 times ಇನ್ಕ್ರೀಸ್ ಮಾಡ್ತೀವಿ. ಬಂದಿರೋಂಥ ರಿಕ್ವೈರ್ಡ್ ಡೆಪ್ತನ್ನು 2 times ಇನ್ಕ್ರೀಸ್ ಮಾಡಬೇಕು. ಏನಕ್ಕೆ ಅಂತಂದರೆ ಟು ಗೆಟ್ ಸೇಫ್ ಇನ್ ಚೆಕ್ ಫಾರ್ ಒನ್ ವೇ ಶಿಯರ್ ಆ್ಯಂಡ್ ಟು ವೇ ಶಿಯರ್. ಒನ್ ವೇ ಶಿಯರ್ ಮತ್ತು ಟು ವೇ ಶಿಯರಲ್ಲಿ ಸೇಫ್ ಆಗಬೇಕು ಅಂತಂದರೆ ನಾವು ಇದನ್ನು 2 times ಅಷ್ಟು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ದೇರ್ ಫೋರ್ ವಾಟ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಎ ಎಫೆಕ್ಟಿವ್ ಆ್ಯಕ್ಚುಯಲ್ ಡೆಪ್ತ್ ಈಸ್ D equal to 2 times of required depth. Okay, at next step we are identifying a area of steel reinforcement. Area of steel reinforcement ನ ಐಡೆಂಟಿಫೈ ಮಾಡ್ತೀವಿ. ಇಲ್ಲಿ ಮೊದಲಿಗೆ ನಾವು mu/BD² ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಇಲ್ಲಿ mu/BD² ಬಂದು ಈಕ್ವೇಷನ್ SP16 ಅಲ್ಲಿ ಇಲ್ಲಿ ಸ್ಮಾಲ್ b ಅಂತೇಳಿ ಇರುತ್ತೆ. ಬಟ್ ಆ್ಯಕ್ಚುಲಿ ನಾವು ಈ ಒಂದು ಫುಟಿಂಗ್ ಕ್ಯಾಲ್ಕುಲೇಷನಲ್ಲಿ mu ಡಿವೈಡ್ ಬೈ ಕ್ಯಾಪಿಟಲ್ B D² ಅಂತೇಳಿ ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಅಂದರೆ ಸ್ಮಾಲ್ b ಬದಲಿಗೆ ಕ್ಯಾಪಿಟಲ್ B. ಕ್ಯಾಪಿಟಲ್ B ಅಂತಂದರೆ ಸೈಜ್ ಆಫ್ ದ ಸ್ಕ್ವೇರ್ ಫುಟಿಂಗ್ ಆಗುತ್ತೆ. ಏನು ಸೈಜ್ ಇದೆ, ವಿಡ್ತ್ ಏನಿದೆ ಆ ವಿಡ್ತನ್ನು ನಾವಿಲ್ಲಿ ಕ್ಯಾಪಿಟಲ್ B ಅಂತೇಳಿ ತೊಗೊಬೇಕಾಗುತ್ತೆ. ಓಕೆ, ಇದನ್ನು mu/BD² ಕ್ಯಾಲ್ಕುಲೇಟ್ ಮಾಡಿ ಹಾಗೆ FCK ಗ್ರೇಡ್ ಆಫ್ ದ ಕಾಂಕ್ರೀಟ್ ಯಾವ್ದು ಕೊಟ್ಟಿರ್ತಾರೆ ಅದಕ್ಕೆ ರಿಲೆವೆಂಟ್ ಆಗಿ ಮತ್ತು ಗ್ರೇಡ್ ಆಫ್ ದ ಸ್ಟೀಲ್ FI ಯಾವುದು ರಿಲೆವೆಂಟ್ ಕೊಟ್ಟಿರ್ತಾರೆ ಆ ರಿಲೆವೆಂಟ್ ಆಗಿ ಟೇಬಲ್ಸ್ಗಳಲ್ಲಿ ಸರ್ಚ್ ಮಾಡಬೇಕು. SP16 ಟೇಬಲಲ್ಲಿ ಸರ್ಚ್ ಮಾಡಿ PT ವ್ಯಾಲ್ಯೂನ ಡೈರೆಕ್ಟಾಗಿ ಅಥವಾ ಇಂಟರ್ಪೋಲೇಷನಲ್ಲಿ ನಾವು ಇದನ್ನು PT ವ್ಯಾಲ್ಯೂನ ಪರ್ಸೆಂಟೇಜ್ ಆಫ್ ರಿಕ್ವೈರ್ಡ್ ಸ್ಟೀಲನ್ನು ಐಡೆಂಟಿಫೈ ಮಾಡ್ತೀವಿ. ಆಫ್ಟರ್ ಐಡೆಂಟಿಫೈಯಿಂಗ್ ದಿಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ AST, ಏರಿಯಾ ಆಫ್ ದ ಸ್ಟೀಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಈಸ್ ಗಿವನ್ ಬೈ ಈಕ್ವೇಷನ್ PT ಇಂಟು ಕ್ಯಾಪಿಟಲ್ B into small d divided by 100. Here also we are using a capital B notation. Capital B ಅಂತಂದ್ರೆ size ಅಥವಾ width of the square footing ಅದು. After this we need to assume the diameter of the reinforcement, what we going to use in the square footing. ಯಾವ ಡಯಾಮೀಟರ್ನ ಯೂಸ್ ಮಾಡಬೇಕು ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಲ್ಸೋ ಡಿಪೆಂಡಿಂಗ್ ಆನ್ ದ ಏರಿಯಾ, ಕ್ಯಾಲ್ಕುಲೇಟೆಡ್ ಏರಿಯಾ. ಎನಿ ಒನ್ ಆಫ್ ದ ಡಯಾಮೀಟರ್ ನಾವು ಇಲ್ಲಿ ಯೂಸ್ ಮಾಡ್ಬೋದು. 10 mm, 12 mm, 16 mm ಆರ್ 20 mm ಈ ಥರ ಯಾವ್ದು ಸೂಟಬಲ್ ಇದೆ ಡಯಾಮೀಟರ್ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ನಾವು ಅಸ್ಯೂಮ್ ಮಾಡಾದ್ಮೇಲೆ ಆ ಡಯಾಮೀಟರ್ದು ಏರಿಯಾನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ದಟ್ ಈಸ್ ಸ್ಮಾಲ್ AST ಈಕ್ವಲ್ ಟು ಪೈ ಇಂಟು 5² ಡಿವೈಡ್ ಬೈ 4. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಸ್ಪೇಸಿಂಗ್ ಆಫ್ ದ ರಿಇನ್ಫೋರ್ಸ್ಮೆಂಟ್. ಸ್ಲ್ಯಾಬಲ್ಲಿ ನಾವು ಸ್ಪೇಸಿಂಗ್ನ ಫೈಂಡ್ ಮಾಡ್ತೀವಲ್ಲ ಅದೇ ರೀತಿ ಇಲ್ಲೂ ಕೂಡ ನಾವು ಒಂದು ಬಾರಿಂದ ಸೆಂಟರ್ ಆಫ್ ದ ಬಾರಿಂದ ಇನ್ನೊಂದು ಸೆಂಟರ್ ಆಫ್ ದ ಬಾರಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತೇಳಿ ಐಡೆಂಟಿಫೈ ಮಾಡಬೇಕು. ದಿಸ್ ಈಸ್ ಗಿವನ್ ಬೈ ಈಕ್ವೇಷನ್ S ಈಕ್ವಲ್ ಟು ಕ್ಯಾಪಿಟಲ್ B. ಕ್ಯಾಪಿಟಲ್ B ಅಂತ ತೊಗೊಬೇಕಿಲ್ಲಿ. ಕ್ಯಾಪಿಟಲ್ B ಇಂಟು ಸ್ಮಾಲ್ AST ಡಿವೈಡ್ ಬೈ ಕ್ಯಾಪಿಟಲ್ AST. ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ವಿಲ್ ಗೆಟ್ ದ ಸ್ಪೇಸಿಂಗ್. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಒನ್ ವೇ ಶಿಯರ್ನ ನಾವು ಇಲ್ಲಿ ಚೆಕ್ ಮಾಡಬೇಕಾಗತ್ತೆ. ಓಕೆ, ಒನ್ ವೇ ಶಿಯರ್ ಆಲ್ರೆಡಿ ವಾಟ್ ಐ ಟೋಲ್ಡ್, ದ ಕ್ರಿಟಿಕಲ್ ಸೆಕ್ಷನ್ ಆಫ್ ದ ಒನ್ ವೇ ಶಿಯರ್ ಈಸ್ ಟೇಕನ್ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ d ಫ್ರಮ್ ದ ಫೇಸ್ ಆಫ್ ದ ಕಾಲಮ್. ಫೇಸ್ ಆಫ್ ದ ಕಾಲಮಿಂದ ಸ್ಮಾಲ್ d ಡಿಸ್ಟೆನ್ಸಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡಬೇಕು, ಯಾವುದನ್ನ ಒನ್ ವೇ ಶಿಯರ್ನ. ಓಕೆ, ಇಲ್ಲಿ ಏನು ಫೋರ್ಸ್ ಬರ್ತಿದೆ ಕಾಲಮಿಂದ ಈ ಫುಟಿಂಗ್ ಪೋರ್ಷನಲ್ಲಿ ಇದು ಒಂದು ಡೈರೆಕ್ಷನ್ಗೆ ಅಥವಾ ಡೌನ್ವರ್ಡ್ ಡೈರೆಕ್ಷನ್ಗೆ ಆ್ಯಕ್ಟ್ ಆಗ್ತಿದ್ರೆ ಈ ಫೇಸ್ ಆಫ್ ದ ಕಾಲಮಿಂದ D ಡಿಸ್ಟೆನ್ಸಲ್ಲಿ ಈ ಏನಿದೆ ಈ ಪೋರ್ಷನ್ ಏನು ಕಲರ್ ಚೇಂಜ್ ಮಾಡಿದ್ದೀವಿ ಈ ಕಲರ್ ಪೋರ್ಷನ್ ಬಂದು
ಬಿಕಾಸ್ ಆಫ್ ಎ ಅಪ್ವರ್ಡ್ ಪ್ರೆಷರ್ ಕ್ಯೂ ಇನ್ ಎಫೆಕ್ಟ್ ಇಂದ ರಿವರ್ಸ್ ಡೈರೆಕ್ಷನ್ ಈ ಥರ ಶಿಯರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಈ ಲೈನಲ್ಲಿ ಈ ಥರ ರಿವರ್ಸ್ಲಿ ಈ ಥರ ಈ ಪೋರ್ಷನ್ನು ಸಪ್ರೇಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಈ ಲೈನಲ್ಲಿ. ನಾವು ಇದನ್ನ ಏನಂತ ಕರಿತೀವಿ, ಒನ್ ವೇ ಶಿಯರ್. ಇದು ಒನ್ ಡೈರೆಕ್ಷನಲ್ಲಿ ಮಾತ್ರ ಆಗ್ತಾ ಇರೋದ್ರಿಂದ ಇದನ್ನ ಒನ್ ವೇ ಶಿಯರ್ ಅಂತೇಳಿ ಹೇಳ್ತೀವಿ. ಓಕೆ, ಈ ಒನ್ ವೇ ಶಿಯರ್ ಚೆಕ್ ಮಾಡೋದಕ್ಕೆ ನಾವು ಇನಿಷಿಯಲಿ ಇದನ್ನ ಶಿಯರ್ ಫೋರ್ಸ್ ಎಷ್ಟಿದೆ, ಈ ಶಿಯರ್ ಫೋರ್ಸ್ ಎಷ್ಟು ಬೇಕು ಇದನ್ನ ಫೇಲ್ಯೂರ್ ಆಗೋದಕ್ಕೆ ಅಂತೇಳಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಿಸ್ ಇಸ್ ಗಿವನ್ ಬೈ QU ಇಂಟು ಬಿ. ಅಪ್ವರ್ಡ್ ಶಿಯರ್ ಪ್ರೆಷರ್ QU ಇಂಟು ಎಷ್ಟು ವಿಡ್ತಿಗೆ, ಬಿ ವಿಡ್ತಿಗೆ. ಇಷ್ಟು ವಿಡ್ತಿಗೂ ಕೂಡ ಇಲ್ಲಿಂದ ಇಲ್ಲಿಗೆ ಪ್ರೆಷರ್ Q ಇರುತ್ತೆ. ಅದೇ ಇಲ್ಲಿ ನಾವು ಶಿಯರ್ ಆಗ್ತಿದೆಯಲ್ಲ ನೋಡಿದ್ದೀವಲ್ಲ ಅದು. ಮತ್ತು ಇದು ಎಷ್ಟು ಡಿಸ್ಟೆನ್ಸಿಗೆ ಆಗ್ತಿದೆ ಅಂತಂದರೆ, ಇಲ್ಲಿಂದ ಇಲ್ಲಿಗಿರೋಂಥ ಡಿಸ್ಟೆನ್ಸು, ಇಲ್ಲಿಂದ ಇಲ್ಲಿ ಇರುವಂಥ ಡಿಸ್ಟೆನ್ಸು. ಓಕೆ, ದಿಸ್ ಡಿಸ್ಟೆನ್ಸ್ ಈಸ್ ಗಿವನ್ ಬೈ ಕ್ಯಾಲ್ಕುಲೇಟಿಂಗ್ ದಿಸ್ ವ್ಯಾಲ್ಯೂಸ್. ಓಕೆ, ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸಿಗುತ್ತೆ. ಹೇಗೆ, ಟೋಟಲ್ ಇಲ್ಲಿಂದ ಇಲ್ಲಿಗೆ ಬಿ ವಿಡ್ತಿದೆ, ದಟ್ ಈಸ್ ಕ್ಯಾಪಿಟಲ್ ಬಿ. ಇದರಿಂದ ಮೈನಸ್ ಸ್ಮಾಲ್ ಬಿನ ಮೈನಸ್ ಮಾಡೋಣ, ಅಂದರೆ ರಿಮೈನಿಂಗ್ ಇವೆರಡು ಸೈಡಲ್ಲಿ ಇರುವಂಥ ಡಿಸ್ಟೆನ್ಸು ನಮಗೆ ಸಿಗುತ್ತೆ. ಓಕೆ, ಅಗೇನ್ ಡಿವೈಡೆಡ್ ಬೈ 2 ಮಾಡಿದರೆ ಒಂದು ಪೋರ್ಷನ್ದು, ಅಂದರೆ ಈ ಪೋರ್ಷನ್ದು ನನಗೆ ಡಿಸ್ಟೆನ್ಸ್ ಸಿಗುತ್ತೆ. ಈ ಪೋರ್ಷನಲ್ಲಿ ನಾನು ಮೈನಸ್ ಡಿನ ಮಾಡಬೇಕಾಗುತ್ತೆ. ಹಾಗಿದ್ರೆ ಕ್ಯಾಪಿಟಲ್ ಬಿ ಮೈನಸ್ ಸ್ಮಾಲ್ ಬಿ ಡಿವೈಡ್ ಬೈ 2 ಮೈನಸ್ ಸ್ಮಾಲ್ ಡಿ ಮಾಡಿದರೆ ನನಗೆ ಇಲ್ಲಿಂದ ಈ ಡಿಸ್ಟೆನ್ಸು ನನಗೆ ಡೈರೆಕ್ಟ್ಲಿ ಇದು ಸಿಗುತ್ತೆ. ಓಕೆ, ಆಫ್ಟರ್ ಕ್ಯಾಲ್ಕುಲೇಟಿಂಗ್ VU, ವಿ ನೀಡ್ ಟು ಐಡೆಂಟಿಫೈ ಟೋ ವಿ. ಶಿಯರ್ ಸ್ಟ್ರೆಸ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಈಸ್ ಗಿವನ್ ಬೈ ಟೋ ವಿ ಈಕ್ವಲ್ ಟು VU. ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ಡಿವೈಡೆಡ್ ಬೈ ಕ್ಯಾಪಿಟಲ್ ಬಿ. ಇದು ಸ್ಮಾಲ್ ಬಿ ಅಲ್ಲ, ಇದನ್ನ ನಾವು ಕ್ಯಾಪಿಟಲ್ ಬಿ ಅಂತೇಳಿ ತೊಗೊಬೇಕು. ಕ್ಯಾಪಿಟಲ್ ಬಿ ಅಂತಂದರೆ ಅದೇ ವಿಡ್ತ್ ಆಫ್ ದ ಸ್ಕ್ವೇರ್ ಫಿಟ್ಟಿಂಗ್ ಅದು, ಅಥವಾ ಸೈಜ್ ಆಫ್ ದ ಸ್ಕ್ವೇರ್ ಫಿಟ್ಟಿಂಗ್ ಅಂತ ನಾವು ತೊಗೊಂಡಿದ್ದೀವಿ, ಇಂಟು ಎಫೆಕ್ಟೆಡ್ ಆಫ್ ಸ್ಮಾಲ್ ಡಿ. ದೆನ್ ವಿ ನೀಡ್ ಟು ಐಡೆಂಟಿಫೈ ಪರ್ಸೆಂಟೇಜ್ ಆಫ್ ಸ್ಟೀಲ್. ಪರ್ಸೆಂಟೇಜ್ ಆಫ್ ಸ್ಟೀಲ್ನ ನಾವು ಐಡೆಂಟಿಫೈ ಮಾಡಬೇಕು. ಅಂದರೆ ಪ್ರೊವೈಡೆಡ್ ಪರ್ಸೆಂಟೇಜ್ ಆಫ್ ಸ್ಟೀಲ್. ಫಾರ್ ಎಕ್ಸಾಂಪಲ್, ನಮಗೆ ಸ್ಪೇಸಿಂಗ್ ಬಂದು 115 ಅಂತ ಬಂದಿದ್ರೆ ನಾವು ಅದನ್ನು ರೌಂಡ್ ಅಪ್ ಮಾಡ್ತೀವಿ 120ಗೆ. ಇನ್ಕ್ರೀಸ್ ಮಾಡೋದು 115 ಬಂದಿದ್ರೆ ಅದನ್ನು ನಾವು ಡಿಕ್ರೀಸ್ ಮಾಡ್ತೀವಿ 110ಗೆ. ಕಮ್ಮಿ ಮಾಡೋದ್ರಿಂದ ಏರಿಯಾ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ ಇನ್ಕ್ರೀಸ್ಡ್ ಏರಿಯಾದು ಪರ್ಸೆಂಟೇಜನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಓಕೆ, ದಟ್ ಈಸ್ ಗಿವನ್ ಬೈ ಇಕ್ವೇಷನ್ 100 AST, ಅಂದರೆ AST ಪ್ರೊವೈಡೆಡ್ ಡಿವೈಡೆಡ್ ಬೈ ಅಗೈನ್ ಕ್ಯಾಪಿಟಲ್ ಬಿ. ಇದು ಕ್ಯಾಪಿಟಲ್ ಬಿ ಅಂತ ತೊಗೊಬೇಕು, ಇಂಟು ಸ್ಮಾಲ್ ಡಿ. ಓಕೆ, ಪರ್ಸೆಂಟೇಜಿಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಕ್ಯಾಲ್ಕುಲೇಟ್ ಮಾಡಿರೋ ಪರ್ಸೆಂಟೇಜು ಮತ್ತು FCK ಇವೆರಡೂ ವ್ಯಾಲ್ಯೂ ಕೂಡ ರಿಲೆವೆಂಟ್ ಆಗಿ ಟೇಬಲ್ 19 ಆಫ್ IS 456 ಟೋ ಸಿ ವ್ಯಾಲ್ಯೂನ ನಾವು ಐಡೆಂಟಿಫೈ ಮಾಡ್ತೀವಿ ಬೈ ಇಂಟರ್ಪೋಲೇಷನ್. ಓಕೆ, ಇಂಟರ್ಪೋಲೇಷನ್ ಮಾಡಬೇಕಾಗಿದ್ರೆ ಇಂಟರ್ಪೋಲೇಷನ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಏನಾರ ವ್ಯಾಲ್ಯೂ ಸಿಕ್ಕಿದ್ರೆ ಡೈರೆಕ್ಟ್ ವ್ಯಾಲ್ಯೂ ಏನಿದೆ ಅದನ್ನು ಟೋ ಸಿ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಚೆಕ್ ಮಾಡಬೇಕು ನಾವು. ಟೋ ವಿ ಮತ್ತು ಟೋ ಸಿ ವ್ಯಾಲ್ಯೂ ಏನು ಐಡೆಂಟಿಫೈ ಮಾಡಿರ್ತೀವಿ ಅದು ಚೆಕ್ ಮಾಡ್ತೀವಿ. ಇಫ್ ಟೋ ವಿ ವ್ಯಾಲ್ಯೂ ಈಸ್ ಲೆಸ್ ದೆನ್ ಟೋ ಸಿ ವ್ಯಾಲ್ಯೂ, ದೆನ್ ದ ಡಿಸೈನ್ ಈಸ್ ಸೇಫ್ ಅಗೇನ್ಸ್ಟ್ ಒನ್ ವೇ ಶಿಯರ್. ಟೋ ವಿ ವ್ಯಾಲ್ಯೂ ಲೆಸ್ ದೆನ್ ಟೋ ಸಿ ವ್ಯಾಲ್ಯೂ ಆಗಿದ್ರೆ ಏನಾಗುತ್ತೆ, ಸೇಫ್ ಆಗಿದೆ ಒನ್ ವೇ ಶಿಯರ್ಗೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಟೂ ವೇ ಶಿಯರನ್ನು ನಾವು ಚೆಕ್ ಮಾಡ್ತೀವಿ. ಓಕೆ, ಪಿಕ್ಚರಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಟೂ ವೇ ಶಿಯರ್ ಬಂದು D/2 ಡಿಸ್ಟೆನ್ಸಲ್ಲಿ, ಹಾಫ್ ಆಫ್ ದ ಎಫೆಕ್ಟಿವ್ ಡೆಪ್ತ್ ಡಿಸ್ಟೆನ್ಸಲ್ಲಿ ಆಲ್ ಅರೌಂಡ್ ದ ಕಾಲಮ್ ಫೇಸಿನ ಸುತ್ತಲೂ ಕೂಡ ಈ ಥರ ಫೇಲ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಓಕೆ, ಇದನ್ನು ಆ್ಯನಿಮೇಷನ್ನಲ್ಲಿ ನೋಡೋಣ. ಈ ರೀತಿ ಫೇಲ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅಂದರೆ ಇದು ಏನಿದೆ ಈ ಪೋರ್ಷನ್ ಮಾತ್ರ, ಈ ಕಾಲಮಿಂದ ಬರ್ತಾ ಇರೋ ಲೋಡಿಂದ ಈ ಪೋರ್ಷನ್ ಮಾತ್ರ ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆದರೆ, ಮತ್ತು ಈ ಸರೌಂಡಿಂಗ್ ಏರಿಯಾ ಏನಿದೆ, ಫುಟ್ಟಿಂಗ್ ಸರೌಂಡಿಂಗ್ ಏರಿಯಾ ಏನಿದೆ, ಅಪ್ವರ್ಡ್ ಡೈರೆಕ್ಷನ್ ಈ ಥರ ಮೂವ್ ಆಗುತ್ತೆ ಅಥವಾ ಪಂಚ್ ಆಗ್ತಾ ಇರುತ್ತೆ. ಈ ಥರ ಅಪ್ವರ್ಡ್ ಡೈರೆಕ್ಷನ್ ಇದು ಅಪ್ವರ್ಡ್ ಪ್ರೆಷರಿಂದ ಮೂವ್ ಆಗೋದಕ್ಕೆ ಪ್ರಯತ್ನ ಪಡುತ್ತೆ. ಇದು ಒಂದು ಡೌನ್ವರ್ಡ್ ಡೈರೆಕ್ಷನ್ಗೆ ಮೂವ್ ಆಗುತ್ತೆ. ಈ ಥರ ಡಿಫ್ರೆನ್ಸ್ ಇನ್
ಲೋಡ್ ಟ್ರಾನ್ಸ್ಫರ್ ಆಗುತ್ತಾ ಇರೋದ್ರಿಂದ ಇಲ್ಲಿ ಈ ಒಂದು ಲೈನಲ್ಲಿ ಕ್ರಿಟಿಕಲ್ ಲೈನಲ್ಲಿ ಟೂ ವೇ ಶೇರ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಇದು ಕ್ರಿಟಿಕಲ್ ಲೈನ್ ಇದೆ, ಈ ಲೈನಲ್ಲಿ ಟೂ ವೇ ಶೇರ್ ಆಗೋದಕ್ಕೆ ಪ್ರಯತ್ನ ಪಡುತ್ತೆ. ಓಕೆ, ಈ ಟೂ ವೇ ಶೇರ್ಗೆ ಫೋರ್ಸ್ ವಿ ಯು, ಶಿಯರ್ ಫೋರ್ಸ್ ಬಂದು ವಿ ಯು ಈಸ್ ಗಿವನ್ ಬೈ ಕ್ಯೂ ಯು ಇಂಟು ಏರಿಯಾ ಆಫ್ ದ ಫುಟಿಂಗ್. ಕಂಪ್ಲೀಟ್ ಏರಿಯಾ ಏನಿದೆ ಯಾವುದೋ ಸ್ಕ್ವೇರ್ ಫುಟಿಂಗ್ ಏರಿಯಾ ಬಿ ಇಂಟು ಡಿ, ಇದು ಕಂಪ್ಲೀಟ್ ಏರಿಯಾ ಇದೆ, ಏರಿಯಾ ಮೈನಸ್ ಏನು ಮಾಡಬೇಕು, ಏರಿಯಾ ಆಫ್ ದ ದಿಸ್ ಟೂ ವೇ ಶಿಯರ್ ಫೇಲ್ಯೂರ್. ಈ ಟೂ ವೇ ಶಿಯರ್ ಫೇಲ್ಯೂರ್ ಆಗುತ್ತಲ್ಲ, ಈ ಏರಿಯಾನ ಮೈನಸ್ ಮಾಡಬೇಕು. ದೆನ್ ಈ ಪೋರ್ಷನ್ ಮಾತ್ರ ಏರಿಯಾ ಸಿಗುತ್ತೆ ನನಗೆ. ಯಾವ ಪೋರ್ಷನ್ನು? ಇಷ್ಟು ಪೋರ್ಷನ್ ಮಾತ್ರ ನನಗೆ ಏರಿಯಾ ಸಿಗುತ್ತೆ ಮೈನಸ್ ಮಾಡಿದರೆ. ಇದು ಅಪ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತಿದೆ, ಇದು ಹೌದಲ್ಲ, ಇಲ್ಲೇ ನೋಡಿದ್ದೀವಲ್ಲ, ಇಲ್ಲಿ ಸುತ್ತಲೂ ಇದು ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗೋದಕ್ಕೆ ಪ್ರಯತ್ನ ಪಡುತ್ತೆ. ಈ ಅಪ್ವರ್ಡ್ ಡೈರೆಕ್ಷನ್ ಮೂವ್ ಆಗೋದಕ್ಕೆ ಪ್ರಯತ್ನ ಪಡೋದಕ್ಕೆ ನಾವು ಏನರಿಂದ ಮೂವ್ ಆಗ್ತಿದೆ ಅಂತಂದರೆ ಅಪ್ವರ್ಡ್ ಪ್ರೆಷರಿಂದ. ಯಾವುದರಿಂದ? ಇದು ಅಪ್ವರ್ಡ್ ಪ್ರೆಷರಿಂದ. ದಿಸ್ ಏರಿಯಾ ಇಂಟು ಅಪ್ವರ್ಡ್ ಪ್ರೆಷರ್ ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ ಎ ಶಿಯರ್ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಟೂ ವೇ ಶಿಯರ್. ಅದಕ್ಕೆ ಎಷ್ಟು ಟೂ ವೇ ಶಿಯರ್ ಇದೆ ಫೋರ್ಸ್ ಅದು ಐಡೆಂಟಿಫೈ ಮಾಡಿದಂಗೆ. ದೆನ್ ಅಟ್ ನೆಕ್ಸ್ಟ್ ಸ್ಟೆಪ್ ವಿ ನೀಡ್ ಟು ಐಡೆಂಟಿಫೈ ಶಿಯರ್ ಸ್ಟ್ರೆಸ್. ಟೋ ವಿನ ನಾವು ಐಡೆಂಟಿಫೈ ಮಾಡ್ತೀವಿ. ಟೋ ವಿ ಈಕ್ವಲ್ ಟು ವಿ ಯು ಡಿವೈಡ್ ಬೈ ಬಿ ನಾಟ್ ಇಂಟು ಡಿ. ವಿ ಯು ಡಿವೈಡ್ ಬೈ ಬಿ ನಾಟ್. ಬಿ ನಾಟ್ ಈಸ್ ಗಿವನ್ ಬೈ 4 ಟೈಮ್ಸ್ ಆಫ್ ಬಿ ಪ್ಲಸ್ ಡಿ. ಓಕೆ, ಇದು ಏನಿದೆ ಕರ್ವ್ಡ್ ಏರಿಯಾ, ಇದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿದೆಯಲ್ಲ ಈ ಏರಿಯಾನ. ಓಕೆ, ಇದು ಡೆಪ್ತ್ ಡಿ ಇದೆ ಅಲ್ವಾ, ಇದು ಇಷ್ಟು ಡೆಪ್ತ್ ಡಿ ಇದೆ. ಇದು ಸುತ್ತಾನು ಕೂಡ ಇದ್ರ ಪೆರಿಮೀಟರ್ ಎಷ್ಟಿದೆ ಅಂತಂದರೆ, ಒಂದು ಸೈಡಲ್ಲಿ ಬಂದು ಬಿ ಪ್ಲಸ್ ಡಿ ಇದೆ, ಹಾಗೆ ಈ ಸೈಡಲ್ಲಿ ಬಂದು ಬಿ ಪ್ಲಸ್ ಡಿ ಇದೆ, ಹಾಗೆ ಈ ಸೈಡಲ್ಲಿ ಬಂದು ಬಿ ಪ್ಲಸ್ ಡಿ ಇದೆ. 4 ಸೈಡಿಂದು ಟೋಟಲ್ ಏನಾಗುತ್ತೆ 4 ಟೈಮ್ಸ್ ಆಫ್ ಬಿ ಪ್ಲಸ್ ಡಿ. ಅಂದರೆ ಸ್ಕ್ವೇರ್ ಶೇಪ್ ಇರೋದ್ರಿಂದ ಇದು ಸುತ್ತಳತೆ ಏನಾಗುತ್ತೆ 4 ಟೈಮ್ಸ್ ಆಫ್ ಬಿ ಪ್ಲಸ್ ಡಿ ಆಗುತ್ತೆ. ಓಕೆ, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಟೋ ವಿನ ಐಡೆಂಟಿಫೈ ಮಾಡ್ತೀವಿ. ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಟೋ ಸಿ ಇಸ್ ಗಿವನ್ ಬೈ ಈಕ್ವೇಷನ್ 0.25 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಫ್ ಸಿ ಕೆ. ಓಕೆ, ಇದನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಟೋ ವಿ ಟೋ ಸಿನ ಐಡೆಂಟಿಫೈ ಮಾಡಾದ್ಮೇಲೆ ನಾವು ಇದನ್ನು ಚೆಕ್ ಮಾಡಬೇಕು. ಈ ಟೋ ವಿ ಈಸ್ ಲೆಸ್ ದ್ಯಾನ್ ಟೋ ಸಿ ಆಗಿದ್ರೆ ದೆನ್ ದ ಡಿಸೈನ್ ಈಸ್ ಸೇಫ್ ಅಗೇನ್ಸ್ಟ್ ಶೀರ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. Okay, I hope that all of you understand this video. Thanks for watching this video.